ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ನಾನಿವತ್ತು 5:30ಗೆ ಎದ್ದು ಹೊಸಲೆಲ್ಲ ತೊಳೆದು ರಂಗೋಲಿನ ಕೂಡ ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆನೇ ಸ್ನಾನ ಕೂಡ ಮಾಡಿ, ಏಕೆಂದರೆ ನನ್ನ ಮಗ 5:15ಗೆ ಎದ್ದು ಟ್ಯೂಷನಿಗೆ ಹೋದ. ನಾನು ಕೂಡ ಮನೇಲೂ ಕೂಡ ಬೇಗ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಬೇಗ ರಂಗೋಲಿನ ಕೂಡ ಹಾಕ್ಕೊಂಡೆ. ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ಜಾಗ ಸಾಕಾಗಲ್ಲ, ನಾನು ಹಾಗಾಗಿ ಚಿಕ್ಕ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಅಷ್ಟರೊಳಗೆ ಪೂಜೆ ಕೂಡ ಮಾಡಿಕೊಂಡು ಇವತ್ತು ವಾಂಗಿಬಾತ್ ಮಾಡೋಣ ಅಂದ್ಕೊಂಡೆ. ಸೊ ವಾಂಗಿಬಾತ್ಗೂ ಕೂಡ ಏನೇನು ಬೇಕೆಲ್ಲ ತರಕಾರಿಗಳನ್ನ ಕೂಡ ನಾನಿಲ್ಲಿ ಹೆಚ್ಚಿಟ್ಕೊತಾ ಇದ್ದೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಬದನೆಕಾಯಿ ಇಷ್ಟನ್ನೇ ನಾನು ಇವತ್ತು ಹಾಕ್ತಿರೋದು. ಅದಕ್ಕೆ ತುಂಬಾ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನಿವತ್ತು ಏನಿದೆ ಅದರಲ್ಲೇ ಬೇಗ ಮಾಡೋಣ ಅಂತ ಹೇಳಿ ಇವಾಗ ಸ್ಟವ್ನ ಆನ್ ಮಾಡಿ ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲು, ಸಾಸಿವೆ, ಕಡಲೆಬೇಳೆ, ಮೆಣಸನ್ನು ಹಾಕಿ 2 ನಿಮಿಷ ಫ್ರೈನ ಮಾಡ್ಕೊತಿದ್ದೀನಿ. ಇದಾದಮೇಲೆ 2 ಕಪ್ ಈರುಳ್ಳಿನ ಕೂಡ ನಾನು ಹಾಕ್ಕೊತಿದ್ದೀನಿ. 2 ಹಸಿಮೆಣಸಿನಕಾಯಿ ಕೂಡ ನಾನೆಲ್ಲ ಆ್ಯಡ್ ಮಾಡಿದ್ದೀನಿ. ಇದು ಯಾಕೆ ಅಂದರೆ ಮೆಣಸಿನಕಾಯಿ ತುಂಬಾ ಖಾರ ಇತ್ತು, ಹಾಗಾಗಿ 2 ಹಾಕ್ತಿದ್ದೀನಿ. ಮತ್ತು ನಾನಿಲ್ಲಿ ಆವಾಗಲೇ ತೊಳೆದಿಟ್ಕೊಂಡಿದ್ದೆ ಇದನ್ನು ಬದನೆಕಾಯಿನ, ಸೊ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬಾಡಿಸ್ಕೊಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ MTR ಅವರ ವಾಂಗಿಬಾತ್ ಪೌಡರ್ನ ಬಳಸ್ತಿದ್ದೀನಿ. ನಾವು ಯಾವಾಗಲೂ MTRದೇ ಬಳಸ್ತೀವಿ, ಬೇರೆ ಪ್ರಾಡಕ್ಟ್ ನಾನು ತರೋದೇ ಇಲ್ಲ, MTRದೇ ಬಳಸೋದು. ಸೊ ಅದನ್ನು ಕೂಡ 2 ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಆವಾಗಲೇ ರೈಸ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಎತ್ತಿಡ್ತಿದ್ದೆ. ನನ್ನ ಮಗನಿಗೂ ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ಅವ್ನು ಬೇರೆ ಟೈಮಿಂಗ್ಸ್, ಇವ್ನು ಬೇರೆ ಟೈಮಿಂಗ್ಸು, ಇಬ್ಬರು ಇದ್ದಾರಲ್ಲ, ಇಬ್ಬರದ್ದು ಬೇರೆ ಟೈಮಿಂಗ್ಸ್ ಇದೆ. ಸೊ ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಕೂಡ ಮಾಡೋಣ ಅಂತೇಳಿ ನಾನು ಟೇಸ್ಟ್ ಮಾಡಿ ನನ್ನ ಮಗನಿಗೆ ಸರ್ವ್ ಮಾಡಿದೆ. ಸೊ ಅವ್ನು ಕೂಡ ಬೇಗ ಲೇಟಾಗಿದೆ ಅಂತಲೂ ಏನು ಇದು ಮಾಡ್ತಿರಲಿಲ್ಲ. ಅವ್ನಿಗೇನು ಅಲ್ಲಿ ಮೆಣಸು ಸಿಗಬಾರ್ದು, ಬದನೆಕಾಯಿ ಸಿಗಬಾರ್ದು, ಅದನ್ನೆಲ್ಲ ಸೈಡ್ಗೆ ಎತ್ತಿಡ್ತಿದ್ದಾನೆ. ಯಾಕೆ ಎತ್ತಿಡ್ತಿದ್ದೆ ಅಂತ ಕೇಳಿದ್ರೆ ಮಾತೇ ಆಡ್ತಿಲ್ಲ. ಇವಾಗ ಅಷ್ಟರೊಳಗೆ ನಾನು ಬೆಳಗ್ಗೆನೇ ರಾಜ್ಮಾನ ನೆನೆ ಹಾಕ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಲಿಕ್ಕೆ. ಅಷ್ಟರೊಳಗೆ ಗ್ರಾಸರಿ ಐಟಮ್ಸ್ ಎಲ್ಲ ತಂದಿದ್ದೆ, ಅದನ್ನು ಕೂಡ ನೀಟಾಗಿ ಬಾಕ್ಸಿಗೆ ಹಾಕಿ ಸ್ಟೋರ್ನ ಮಾಡ್ಕೊತಿದ್ದೆ. ಇಲ್ಲಿ ನಾನು ಮಾಲ್ಗುಡಿಯವರ ಕಾಫಿ ಪುಡಿನ ಬಳಸ್ತಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇವಾಗ ಮತ್ತೆ ಅಡುಗೆನ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರು ಮಾಡಿಟ್ರೆ ಮಧ್ಯಾಹ್ನಕ್ಕೆ ಬೇಗ ರೈಸು ಅದು ಮುದ್ದೆ ಎಲ್ಲ ಮಾಡ್ಕೊಬೋದಲ್ಲ ಅಂತ ಹೇಳಿ ಒಂದು ಕುಕ್ಕರ್ಗೆ ನೀರನ್ನು ಹಾಕಿ ರಾಜ್ಮಾ ಕಾಳು ಕೂಡ ಚೆನ್ನಾಗಿ ನೆಂದಿತ್ತು. ಸೊ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು 2 ಟೊಮೆಟೊನ ಕೂಡ ಹಾಕಿ ಮುಚ್ಚಳನ ಕ್ಲೋಸ್ ಮಾಡಬೇಕಾಗುತ್ತೆ. ಅಷ್ಟರೊಳಗೆ ರುಬ್ಬಲಿಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಖಾರದ ಪುಡಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಷ್ಟರೊಳಗೆ ಇದು ವಿಸಲ್ ಕೂಡ ಬರ್ತಾಯಿದೆ. ಇಲ್ಲಿ ನಾನು 4 ವಿಸಲ್ನ ಕೂಗಿಸಿದ್ದೀನಿ. ಇಲ್ಲಿ ಮಸಾಲೆ ಕೂಡ ರೆಡಿ ಇದೆ. ಈ ಕಾಳು ಕೂಡ ನೀಟಾಗಿ ಬೆಂದಿತ್ತು. ಸೊ ಅದಕ್ಕೆ ನಾನು 2 ಟೊಮೊಟೊನ ಹಾಕಿದ್ನಲ್ಲ, ಅದನ್ನು ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡಿ ರುಬ್ಬಿರೋಂಥ ಮಿಶ್ರಣ ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಲೈಟಾಗಿ ಒಗ್ಗರಣೆ ಕೊಡೋಣ ಅಂತ ಹೇಳಿ ಸ್ವಲ್ಪ ರೋಸ್ಟ್ ಆಗಿಬಿಟ್ಟು ಒಗ್ಗರಣೆನೂ ಕೂಡ ಹಾಕ್ಕೊಂಡು ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಒಂದು ಹೂವು ಬಿಟ್ಟಿತ್ತು. ಸೊ ನನಗೆ ಇವತ್ತೊಂದು ನಾವು 1 ಮಂತ್ ಬ್ಯಾಕು ಶನಿವಾರ ಸಂತೆಗೆ ಹೋಗಿದ್ವಿ, ಅಲ್ಲಿ ಮೆಡಿಷನ್ ಕೊಡ್ತಾರೆ ಅಂತೇಳಿ ಅಲ್ಲಿ ಗಿಡನ ಎಸ್ಬಿಟ್ಟಿದ್ರು. ನಾನು ತಗೊಬಂದು ನೀಟಾಗಿ ಪಾಟ್ ಮಾಡಿದೆ. ತುಂಬ